ಆಲೂಗೆಡ್ಡೆಗೆ 10 ರೂಪಾಯಿ ಕೆ ಜಿ, ಚಿಪ್ಸಿಗೆ ಕಡಿಮೆ ಅಂದರೂ 200 ಕೆ ಜಿ. ಅದಕ್ಕೇನು ಮಾಡ್ತಾರೆ? ಒಂದು ಸಣ್ಣ ಮೆಣಸಿನ್ಕಾಯಿ ಹಾಕಿದ್ದು ಬಿಟ್ಟರೆ ಬೇರೆ ಏನು ಹಾಕ್ತಾರೆ? ಆದರೆ ಮೌಲ್ಯವರ್ಧನೆ ಮಾಡೋದು. ಹಾಗೆ ಮೌಲ್ಯವರ್ಧನೆ ಮಾಡಿದ್ರೆ ನಾವು ಜಾಬ್ ಜನ್ರೇಟ್ ಮಾಡ್ಬೋದು, ಉದ್ಯೋಗ ಸೃಷ್ಟಿಯ ಜೊತೆಗೆ ಒಳ್ಳೆಯ ಲಾಭ, ಉತ್ತಮ ಲಾಭ ರೈತನಿಗೆ ಸಿಗುವಂತೆ ಮಾಡೋಕ್ಕೆ ಸಾಧ್ಯ ಇದೆ. ಜೊತೆಗೆ ಪ್ರಧಾನಮಂತ್ರಿಗಳು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಎಜುಕೇಷನ್ ಸಿಸ್ಟಮಲ್ಲಿ ತರಬೇಕು ಅಂತ NEP-ನಲ್ಲಿ ಈಗ ಅದನ್ನು ಜೋಡಿಸಿದ್ದಾರೆ. ಒಂದು ಕಾಲದಲ್ಲಿ ಭಾರತ ಕೌಶಲ್ಯವಂತ ಭಾರತವಾಗಿತ್ತು. ಇಲ್ಲಿ ನಿರುದ್ಯೋಗಿಗಳೇ ಇರಲಿಲ್ಲ. ಯಾಕೆಂದರೆ ಎಲ್ರಿಗೂ ಉದ್ಯೋಗ ಇತ್ತು. ನಾವು ಮಾಡಬೇಕಾಗಿದ್ದೇನು ಅಂದರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ಏನು ಹೇಳ್ತೇವೆ, ವೃತ್ತಿ ಗೌರವವನ್ನು ತಂದುಕೊಡ್ಬೇಕಾಗಿತ್ತು. ಎಲ್ಲ ಉದ್ಯೋಗಗಳಿಗೆ ಆರ್ಥಿಕ ಲಾಭ ಸಿಗುವಂತೆ ನೋಡ್ಕೊಳ್ಬೇಕಾಗಿತ್ತು. ಅವೆರಡು ಮಾಡಿದರೂ ಸಾಕಿತ್ತು, ಇನ್ನೇನು ನಾವು ಮಾಡಬೇಕಾಗಿರಲಿಲ್ಲ. ಆದರೆ ಭಾಳ ಕಾಲ ಕೀಳರಿಮೆಯನ್ನು ಮೂಡಿಸ್ಬಿಟ್ವಿ. ವೃತ್ತಿ ಗೌರವವನ್ನು ಮೂಡಿಸೋದ್ರ ಬದಲಿಗೆ ವೃತ್ತಿಗಳ ಬಗ್ಗೆ ಕೀಳರಿಮೆಯನ್ನು ಮೂಡಿಸಿದ್ವಿ. ಅದರ ಪರಿಣಾಮವಾಗಿ ಗೌರವದ ಬದಲಿಗೆ ಕೀಳರಿಮೆ ಬಂತು. ರೈತನ ಮಕ್ಕಳಿಗೆ ನಾವು ಮತ್ತೆ ರೈತರಾಗೋದು ಬೇಕಾಗಿಲ್ಲ, ಒಬ್ಬ ಕುಶಲಕರ್ಮಿಯ ಕರ್ಮಿಗೆ ತನ್ನ ಮಕ್ಕಳು ತನ್ನ ಕೆಲಸ ಮಾಡೋದು ಬೇಕಾಗಿಲ್ಲ ಅನ್ನೋಂಥ ಮನಸ್ಥಿತಿಯನ್ನು ತಂದ್ವಿ. ನಾವು ಈಗ ಮತ್ತೆ ಸ್ಕಿಲ್ ಇಂಡಿಯಾ ಮೂಲಕ ನಾವು ಪ್ರಾಚೀನ ಭಾರತದ ಪರಂಪರೆಯನ್ನು ಎತ್ತಿಡಿಬೇಕು ಅಂತ ಹೊರಟಿದ್ದೇವೆ. ಆವಾಗ ಯಾರೂ ಉದ್ಯೋಗಕ್ಕಾಗಿ ಬೇಡುವ ಪರಿಸ್ಥಿತಿ ಬರೋದಿಲ್ಲ. ನಮ್ಮ ಕಾನ್ಸೆಪ್ಟೇ ಉದ್ಯಮಿಯಾಗೂ ಉದ್ಯೋಗ ನೀಡು ಅನ್ನೋದು, ಅಂದರೆ ಆತ್ಮವಿಶ್ವಾಸ ತುಂಬೋದು. ಸಾಮಾನ್ಯ ಜನರಲ್ಲಿ ಇವತ್ತೇನಿದೆ, ನನಗೊಂದು ಸರ್ಕಾರಿ ನೌಕರಿ ಸಿಕ್ಕಿದ್ರೆ ಸಾಕು, ಹೊಲ ಮಾರಿಯಾದರೂ ಒಂದು ಸರ್ಕಾರಿ ನೌಕರಿ ಹಿಡಿದ್ಬಿಡೋಣ ಅನ್ನೋ ಮನಸ್ಥಿತಿಯಿಂದ ಅವ್ರನ್ನ ಬದಲಾಯಿಸಬೇಕು. ಅವನಿಗೆ ಆತ್ಮವಿಶ್ವಾಸದಲ್ಲಿ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಆ ಕನಸು ನನಗಿದೆ. ಆ ಕನಸನ್ನು ಇಟ್ಕೊಂಡು ಪ್ರತಿಯೊಬ್ಬರೂ ಕೂಡ ಅವನು ಸ್ವಾವಲಂಬಿ ಮತ್ತು ಸ್ವಾಭಿಮಾನಿಯಾಗಿ ಬದುಕೋದಕ್ಕೆ ಬೇಕಾದಂಥ ಕರ್ನಾಟಕವನ್ನು ಬೆಳೆಸಬೇಕು ಅನ್ನೋದು ನಮ್ಮ ಆಸೆ ಇದೆ. ಹೌದು, ಮುಖ್ಯಮಂತ್ರಿ ಆಗ್ಬೋದು ಆಗಬಾರ್ದು ಅಂತ ಇದರಲ್ಲಿ ಡಿಸೈಡ್ ಆಗುತ್ತೆ ಅವರ ಕನಸಿನ ಮೇಲೆ. ಈಗ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅನ್ನೋ ಪ್ರಶ್ನೆ, ಕನಸಿನ ಕರ್ನಾಟಕದ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ನೀವು ಯಾವ ರೀತಿಯಾಗಿ ಸಲಹೆ ಕೊಡೋದಕ್ಕೆ ಮುಂದಾಗ್ತೀರಿ? ಯಾಕಂದರೆ ಇವತ್ತು ನೋಡಿ ಯಾಕೆ ಈ ಪ್ರಶ್ನೆ ಎದ್ದಿದೆ ಅಂತಂದರೆ, ಇವತ್ತು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ದಾವಣಗೆರೆ ಆಗಿರ್ಬೋದು, ನಾಗಮಂಗಲ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಒಂದು ಕಡೆ ಘರ್ಷಣೆಗಳು ಈ ಹಿಂದೆ ಆಗ್ತಾ ಇದ್ದಾರೆ. ಈ ಬಾರಿ ಆಗಿದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಒಂದು ಸರ್ಕಾರ ಈ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡೋರನ್ನ ನನ್ನ ವೋಟ್ ಬ್ಯಾಂಕ್ ಅನ್ನೋ ಮನಸ್ಥಿತಿಯಿಂದ ಹೊರಗೆ ಬರಬೇಕು. KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆಗಿದ್ದಾರೆ. ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ತನಿಖೆಯ ಪ್ರಾಥಮಿಕ ವರದಿ ಬರೋದಕ್ಕೆ ಮುಂಚಿತವಾಗಿಯೇ ಆ ಬಾಂಬ್ ಬ್ಲಾಸ್ಟ್ ಮಾಡಿರೋರ ಬಗ್ಗೆ ಇವರು ಹೇಳಿದ ಮಾತನ್ನು ನಾನು ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ. ಇದೆಲ್ಲ BJPಯವ್ರ ಪಿತೂರಿ, ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿದ್ರು. ಆಮೇಲೆ ತನಿಖೆಯಲ್ಲಿ ವರದಿ ಬಂತು, ತನಿಖೆಯಾಗಿ ಅವನು ಶಾಲೆಗೆ ಬಾಂಬ್ ಬಿಡಲಿಕ್ಕೆ ಬಾಂಬ್ ತಗೊಂಡು ಹೋಗ್ತಾ ಇದ್ದ ಅಂಥೇಳಿ. ಅಂದರೆ ಇವ್ರನ್ನ ಈ ರೀತಿ ಕ್ರಿಮಿನಲ್ ಚಟುವಟಿಕೆ ಮಾಡುವವ್ರನ್ನ ರಾಜಕೀಯ ವೋಟ್ ಬ್ಯಾಂಕಿಂದ ನೋಡ್ತಕ್ಕಂಥ ಮನಸ್ಥಿತಿ ರಾಜ್ಯದ ಮತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ಅಪಾಯಕಾರಿ. ಆ ಮನಸ್ಥಿತಿಯಿಂದ ಕಾಂಗ್ರೆಸ್ ಪಾರ್ಟಿ ಹೊರಗಡೆ ಬರಬೇಕು. ಹೊರಗಡೆ ಬಂದರೆ ಮತಾಂಧರು ಅವರಿಗೆ ನಾವೇನು ಮಾಡಿದ್ರೂ ನಡೆಯುತ್ತೆ ಅನ್ನುವಂಥ ಸಂದೇಶ ಹೋಗಬಾರ್ದು. ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅನ್ನೋ ಸಂದೇಶ ಆದರೆ ಕಾನೂನು ಸುವ್ಯವಸ್ಥೆ ಸರಿದಾರಿಗೆ ಬರುತ್ತೆ. ಯಾರೇ ತಪ್ಪು ಮಾಡಲಿ, ಅದು ಯಾವರೇ ತಪ್ಪು ಮಾಡಲಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಅನ್ನುವಂಥ ಸಂದೇಶ ಕೊಡಬೇಕು. ಓಕೆ ಸರ್, ವೈಯಕ್ತಿಕವಾಗಿ ಒಂದು ಕಡೆ ಪ್ರಶ್ನೆ, ಯಾಕಂದರೆ ಇದು ನಾನು ನಾಗಮಂಗಲಕ್ಕೆ ಹೋಗಿದ್ದೆ, ಇದೇ ಒಂದು ಗಲಭೆ ಆದಾಗ ಆ ಸಂದರ್ಭದಲ್ಲಿ ಸಚಿವರು ಚಲುವರಾಯಸ್ವಾಮಿಯವರು ಒಂದು ಮಾತನ್ನು ಹೇಳಿದ್ರು, BJPಯವರು ಬರ್ತಿರೋದು ಇಲ್ಲಿ ರಾಜಕೀಯ ಮಾಡೋದಕ್ಕೆ ಅಂತೇಳಿ. ಅದೇ ರೀತಿಯಾಗಿ BJP ನಾಯಕರು ಬಂದರು, ನೀವು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ರಿ, ವಿಜಯೇಂದ್ರರು ಕೂಡ ಭೇಟಿ ಕೊಟ್ಟಿದ್ರು, ಸಾಕಷ್ಟು ಜನ ನಾಯಕರು ಭೇಟಿ ಕೊಟ್ಟರು. ಆ ಸಂದರ್ಭದಲ್ಲಿ ನಾವು ರಾಜಕೀಯ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತೇಳಿ. ಇದೇ ಪ್ರಶ್ನೆನ ನಾನು ಕೇಂದ್ರ ಸಚಿವರಾಗಿರುವಂಥ ನಿಮ್ಮ ಮೈತ್ರಿ ಪಕ್ಷದ ನಾಯಕರಾಗಿರುವಂಥ HD ಕುಮಾರಸ್ವಾಮಿ ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು, ನಾನು ರಾಜಕೀಯ ಮಾಡೋದಕ್ಕೆ ಬರ್ತಾ ಇಲ್ಲ, ನಾನು ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯಾಗಿ ಬರ್ತಾ ಇದ್ದೀನಿ ಅಂತೇಳಿ. ನನ್ನ ಪ್ರಶ್ನೆ, HD ಕುಮಾರಸ್ವಾಮಿಯವರ ಜೊತೆಗೆ ನೀವು ಕೂಡ ಹೋಗಿದ್ರೆ ಎಲ್ಲೋ ಒಂದು ಕಡೆ ಒಗ್ಗಟ್ಟಿನ ಪ್ರದರ್ಶನಲ್ಲೇ ಆಗ್ತಾ ಇತ್ತು. ಸರ್ಕಾರ ಮಾಡಿದಂಥ ಒಂದು ಚಲುವರಾಯಸ್ವಾಮಿಯವರು ಮಾಡಿದಂಥ ಒಂದು ಆರೋಪ ಏನಿತ್ತು, ರಾಜಕೀಯ ಮಾಡೋದಕ್ಕೆ ಬರ್ತಾ ಇದೆ, ಅದರ ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡ್ಬೋದಿತ್ತು ಅಂತೇಳಿ. ಅದರಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗಲಿಲ್ಲ, ಮೈತ್ರಿಯನ್ನು ನೋಡಿ. 11ನೇ ತಾರೀಕು ರಾತ್ರಿ ಘಟನೆ ನಡೆದಿದ್ದು. 12ನೇ ತಾರೀಕು ನಾವು ಹೋದ್ವಿ. 12ನೇ ತಾರೀಕು ಹೋಗೋಕ್ಕೆ ಮುಂಚೆ ಸ್ಥಳೀಯವಾಗಿದ್ದಂಥ ಜನತಾದಳದ ಮುಖಂಡರುಗಳಿಗೆಲ್ಲ ಸುದ್ದಿ ಕೊಟ್ಟು ಸೂಚನೆ ಕೊಟ್ಟು ಹೋಗಿದ್ವಿ. ಅವರು ಕೂಡ ಬಂದಿದ್ದರು.
ಕುಮಾರಸ್ವಾಮಿಯವರು ರಾಜ್ಯದ ಹೊರಗಡೆ ಇದ್ದರು, ಮರುದಿನ ಅವ್ರು ಬಂದರು. ಇಲ್ಲಿ ನಾವು ಗಮನಿಸಬೇಕಾಗಿರೋ ಸಂಗತಿ ಏನು ಅಂದರೆ, ಮಾನ್ಯ ಗೃಹ ಸಚಿವರು ಹೇಳಿದರು ಇದೊಂದು ಸಣ್ಣ ಘಟನೆ ಅಂತ ಹೇಳಿದ್ರು. ಅಂದರೆ 40ಕ್ಕೂ ಹೆಚ್ಚು ಅಂಗಡಿಗಳನ್ನು ಸುಟ್ಟಿದ್ದು, ಗಣಪತಿಯ ಮೆರವಣಿಗೆ ಮೇಲೆ ಚಪ್ಪಲಿ ತೂರಾಟ ಮಾಡಿದ್ದು, ಪೆಟ್ರೋಲ್ ಬಾಂಬ್ ಹಾಕಿದ್ದು ಸಣ್ಣ ಘಟನೆಯಾಗಿ ಗೃಹ ಸಚಿವರಿಗೆ ಕಾಣುತ್ತೆ. ಇನ್ನು ಚೆಲುವರಾಯಸ್ವಾಮಿಯವರು ಆ ಕ್ಷೇತ್ರದ ಶಾಸಕರೂ ಹೌದು, ಜಿಲ್ಲಾ ಉಸ್ತುವಾರಿ ಸಚಿವರು ಹೌದು. ಅವ್ರು ಹೇಳಿದರು ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳಿದರು. ಆಕಸ್ಮಿಕ ಘಟನೆಯಲ್ಲಿ ಪೆಟ್ರೋಲ್ ಬಾಂಬನ್ನು ಮುಂಚಿತವಾಗಿ ಯಾರೂ ತಯಾರು ಮಾಡಿ ಇಟ್ಕೊಂಡಿರೋದಿಲ್ಲ. ಅಂದರೆ ಈ ಕಾಂಗ್ರೆಸ್ ಪಕ್ಷದ ಮಾನಸಿಕತೆ ಹೇಗಿದೆ ಅನ್ನೋದನ್ನು ಅದು ತೋರಿಸುತ್ತೆ. ಅದಕ್ಕಾಗಿ ನಾವು ಅಲ್ಲಿ ಅವರ ನಿಲುವುಗಳನ್ನು ಉಗ್ರವಾಗಿ ಪ್ರತಿಭಟಿಸಬೇಕಾಯಿತು. SDPIನ PFIನ ಕೇರಳದಿಂದ ಆಕ್ಟಿವಿಸ್ಟ್ಸ್ ಬಂದು ಅಲ್ಲಿ ಗಲಭೆ ಎಬ್ಬಿಸಿದ್ದಾರೆ ಅನ್ನೋದು, ಬಂಧಿತರಲ್ಲಿ 2 ಜನ ಕೇರಳ ಮೂಲದವರು ಪತ್ತೆಯಾಗಿರೋದು, ಅವರು ಪಿತೂರಿ ನಡೆಸಿರೋದು, ಪೂರ್ವ ತಯಾರಿ ನಡೆಸಿರೋದನ್ನು ಸಾಬೀತುಪಡಿಸುತ್ತೆ. ಪೂರ್ವ ತಯಾರಿ ಪಿತೂರಿ ನಡೆಸಿದ ಘಟನೆಯೂ ಕೂಡ ಸಣ್ಣ ಘಟನೆ ಅಂತ ಭಾವಿಸೋದಿದೆಯಲ್ಲ, ಮುಂದೊಂದು ದಿನ ಕರ್ನಾಟಕದ ನೆಮ್ಮದಿಗೆ ಕೊಳ್ಳಿ ಇಡುವಂಥ ಭೀಕರ ಘಟನೆಗೆ ಸಾಕ್ಷಿ ಆಗಬಾರ್ದು ಅನ್ನೋ ಕಳಕಳಿಯಿಂದ ಕಾನೂನು ಸುವ್ಯವಸ್ಥೆ ವಿಷಯದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ನೀವು ಅದ್ಭುತ ಮಾತುಗಾರರು. ಮುಂದಿನ ಸಮಿಟು ಕೂಡ ಈಗಲೇ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ. ಆ ಮುಂದಿನ ಸಮಿಟ್ಗೆ ನೀವು ಬರುವಾಗ ನಿಮ್ಮನ್ನು ನಾನು ವಿರೋಧ ಪಕ್ಷದ ನಾಯಕರು ಅಂತ ಕರೀಲ ಅಥವಾ ಆಡಳಿತ ಪಕ್ಷದ ನಾಯಕರು ಅಂತ ಕರೀಲ? ನೋಡಿ, ವಿರೋಧ ಪಕ್ಷದವರಿಗೆ ಆಡಳಿತ ಪಕ್ಷಕ್ಕೆ ಬರಬೇಕು ಅಂತ ಆಸೆ ಇರುತ್ತೆ. ಆಡಳಿತದವರು ತಪ್ಪುಗಳ ಮೂಲಕ ವಿರೋಧ ಪಕ್ಷ ಸ್ಥಾನಕ್ಕೆ ಬಂದು ಕೂತ್ಬಿಡ್ತಾರೆ. ನಾವು ಕೆಲವು ತಿಂಗಳುಗಳ ಹಿಂದೆ ಆಡಳಿತ ಪಕ್ಷದಲ್ಲಿ ಇದ್ವಿ, ನಮ್ಮ ತಪ್ಪುಗಳಿಂದ ವಿರೋಧ ಪಕ್ಷ ಜಾಗದಲ್ಲಿ ಬಂದು ಕೂತಿದ್ದೇವೆ. ಹಾಗಂತ ತಪ್ಪು ಮಾಡಿ ಅವರು ವಿರೋಧ ಪಕ್ಷದ ಜಾಗಕ್ಕೆ ಬರಲಿ ಅಂತ ನಾನು ಬಯಸೋದಿಲ್ಲ. ಅವರು ಒಳ್ಳೆ ಆಡಳಿತ ಕೊಡಲಿ, ಅವ್ರಿಗಿಂತ ಉತ್ತಮವಾಗಿ ನಡ್ಕೊಂಡು ನಾವು ಆಡಳಿತ ಪಕ್ಷಕ್ಕೆ ಬರಬೇಕು ಅಂತ ನನ್ನ ಆಸೆ ಇದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಬೇಡ ಅಂತ ಇದ್ದೀರಿ? ಸಿದ್ದರಾಮಯ್ಯನವ್ರು ತಪ್ಪು ಮಾಡಿರೋ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಡಲೇಬೇಕು. ತಪ್ಪನ್ನು ಸಮರ್ಥನೆ ಮಾಡಿಕೊಂಡ್ರೆ, ಒಂದು ಸಣ್ಣ ಕತೆ ನನಗೆ ನೆನಪಿಗೆ ಬರುತ್ತೆ. ಜನಮೇಜಯ ರಾಯ ಸರ್ಪಯಾಗ ಮಾಡ್ದ. ಅವನ ತಂದೆ ಪರೀಕ್ಷಿತನನ್ನು ಕಚ್ಚಿದ್ದು ತಕ್ಷಕ ಅಂತಕ್ಕಂಥ ಒಬ್ಬ ಸರ್ಪದ ರಾಜ. ಅವನು ಇಂದ್ರನ ಹತ್ರ ಹೋಗಿ ಆಶ್ರಯ ಪಡೆದು ಬಿಡ್ತಾನೆ. ನೋಡ್ತಾರೆ, ತಕ್ಷಕನ ಹೆಸರಿಡಿದು ಕರೆದ್ರೆ ಬರ್ತಾ ಇಲ್ಲ. ಕೊನೆಗೆ ದಿವ್ಯ ದೃಷ್ಟಿಯಿಂದ ನೋಡಿದ್ರೆ ಅವನಿಗೆ ಇಂದ್ರ ಆಶ್ರಯ ಕೊಟ್ಬಿಟ್ಟಿದ್ದಾನೆ. ಆಗ ಯಜ್ಞ ಮಾಡ್ತಾ ಇದ್ದಂಥ ಋತ್ವಿಕರು ಇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಮಂತ್ರ ಉಚ್ಚಾರಣೆ ಮಾಡೋಕ್ಕೆ ಶುರುವಾಗ್ತಾರೆ. ಸಿಂಹಾಸನ ಸಮೇತ ತಕ್ಷಕ ಆ ಯಜ್ಞಕುಂಡಕ್ಕೆ ಬೀಳೋಕ್ಕೆ ಇನ್ನೇನು ರೆಡಿಯಾಗಿ ಬರ್ತಾನೆ. ಈಗ ಅದೇನೇ ನಾವು ಕೇಳೋದು, ನೀವು ಸಿದ್ದರಾಮಯ್ಯನವ್ರು ರಾಜೀನಾಮೆ ತಗೋತೀರೋ ಅಥವಾ ಕಾಂಗ್ರೆಸ್ ಪಾರ್ಟಿಯೇ ಅಧಿಕಾರ ಕಳ್ಕೊಳ್ಳುವಂತೆ ನೋಡ್ಕೊಳ್ತೀರೋ? ಅದು ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟಿದ್ದು. ನೀವು ಸಿದ್ದರಾಮಯ್ಯನವ್ರು ರಾಜೀನಾಮೆ ತಗೊಂಡ್ರೆ ನಿಮಗೊಂದು ಆಪ್ಷನ್ ಓಪನ್ ಇರುತ್ತೆ. ಇಲ್ಲಿ ತಗೊಳ್ಳದೇ ಇದ್ದರೆ ಕಾಂಗ್ರೆಸ್ ಪಾರ್ಟಿಯನ್ನೇ ಆಹುತಿ ತಗೊಳ್ಳುವಂಥ ಸಾಮರ್ಥ್ಯ ಕರ್ನಾಟಕ ರಾಜ್ಯದ ಜನರಿಗಿದೆ, ತಗೊಳ್ತೀವಿ. ರಾಜ್ಯದಲ್ಲಿ BJPಯ ಹೋರಾಟ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ? ಡೆಮಾಕ್ರಸಿ ಒಳಗಡೆ ಸಮಾಧಾನ ಭೇದ 3ಕ್ಕೆ ಮಾತ್ರ ಅವಕಾಶ, ದಂಡಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾವು ಪ್ರಜಾಪ್ರಭುತ್ವ ತತ್ವದ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ನಾವು ಸಮಾಧಾನ ಭೇದ 3 ಇಟ್ಕೊಂಡು ರಾಜಕಾರಣ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಬಿಜೆಪಿಯಲ್ಲಿ ಯಾರು ಮುಂದಿನ 5 ಜನರಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳುವಾಗ ನೀವು ಭಾಳ ಚಾಣಾಕ್ಷ ಉತ್ತರವನ್ನು ಕೊಡಬೇಕಾಗತ್ತೆ. ಅಟ್ಲೀಸ್ಟ್ ಕಾಂಗ್ರೆಸ್ಸಲ್ಲಿ ಮುಂದಿನ 5 ಮುಖ್ಯಮಂತ್ರಿಗಳಾಗುವಂಥ ಸಾಮರ್ಥ್ಯದವರಾದರೂ ಹೇಳಿ, ಅಟ್ಲೀಸ್ಟ್ ಅವ್ರಿಗಾದರೂ ಖುಷಿಯಾಗಲಿ. ನನಗೆ ಸಾಮರ್ಥ್ಯ ಯಾರಿಗಿದೆ ಅಂತ ಗೊತ್ತಿಲ್ಲ, ಆದರೆ ಡಿನ್ನರ್ ಪಾರ್ಟಿ ಮಾಡ್ತಿರೋರು, ಬ್ರೇಕ್ಫಾಸ್ಟು ಮೀಟಿಂಗ್ ಮಾಡ್ತಿರೋರು, ಲಂಚ್ ಸಮಯದಲ್ಲಿ ಆಸೆ ಆಮಿಷಗಳನ್ನು ತೋರಿಸ್ತಾ ಇರೋರು, ಯಾರು ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಹೇಳ್ತಾ ಈಗ ನೀವು ಅವ್ರು ಯಾರು ಮುಚ್ಚಿಟ್ಕೊಂಡಿಲ್ಲ. ಈಗ ಪರಮೇಶ್ವರ್ ಏನಾದ್ರು ತಮ್ಮ ಭಾವನೆಯನ್ನು ಮುಚ್ಚಿಟ್ಕೊಂಡ್ರ, ದೇಶಪಾಂಡೆ ಅವರು ತನ್ನ ಭಾವನೆ ಮುಚ್ಚಿಟ್ಕೊಂಡ್ರ, ಸತೀಶ್ ಜಾರಕಿಹೊಳಿ ಅವರು ತನ್ನ ಭಾವನೆ ಮುಚ್ಚಿಟ್ಕೊಂಡ್ರ, DK ಶಿವಕುಮಾರ್ ಅವರು ಏನಾದ್ರು ತನ್ನ ಭಾವನೆ ಮುಚ್ಚಿಟ್ಕೊಂಡಿದಾರ, ಈಶ್ವರಪ್ಪ ಅವ್ರ ಬಗ್ಗೆ ಖರ್ಗೆ ಅವರು ನಾನು ಹೇಳ್ತಿರೋದು ಸರ್, ಅದನ್ನೇ ಅವಾಗಿಂದ ಹೇಳ್ತಿರೋದು. ಅದು ಸಂಕಲ್ಪ. ಆದ್ರೆ ಸಂಕಲ್ಪ, ಆದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಸಂಕಲ್ಪ. CT ರವಿಗೆ ಆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಯಾವತ್ತೂ ಕೂಡ ಇಲ್ಲ. ಅದು ಅವ್ರು ಹೇಳಿದ್ರೆ ಮಾತ್ರ ಕೇಳ್ತೀನಿ ಅಂತಂದ್ರೆ ಹೇಗೆ ಅಂತ ಅಲ್ಲ. ಒಂದೇ ನಮ್ಮ ಅಭಿಮಾನಿ ಆಗಿದ್ದವ್ರಿಗೆ ಅನ್ಸುತ್ತಲ್ಲ, ನಮ್ಮ ನಾಯಕ ಹೇಳಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಸಿದ್ದರಾಮಯ್ಯ ಹೇಳಿದ್ರು ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್, ಆದ್ರೂ CM. ಆಮೇಲೆ DK ಅವರು ಹೇಳಿದ್ರು ನಾನು ಮುಖ್ಯಮಂತ್ರಿ ಆಗಬೇಕು. ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಒಬ್ಬ ನಾಯಕನನ್ನ ನೋಡೋದು ಯಾವಾಗ ಅಂತಂದ್ರೆ, ನಾನು ಇದೀನಿ ಬಿಡೋ ಅಂತವನನ್ನೇ ನಾಯಕ ಅಂತ ಹೇಳೋದು. ಇಲ್ಲ ನಾನು ನಾಯಕ